ಭಗವಂತನ ಅವಯವಗಳಿಗೆ ಭೇದ ಇಲ್ಲ, ನಿಜ. ಅವತಾರಗಳಿಗೆ ಭೇದ ಇಲ್ಲ. ಆದರೂ ಕೂಡ ಭಗವಂತನ ಅವತಾರಗಳು ನಮಗೆ ಬೇರೆ ಬೇರೆ ಕ್ರಮಗಳಲ್ಲಿ ಉಪಾಸನೆ ಮಾಡ್ತೇವಲ್ಲ. ಹಾ ಭಗವಂತನನ್ನ ನಾನಾ ರೂಪಗಳಲ್ಲಿ ಚಿಂತನೆ ಮಾಡೋದೊಂದು ಕ್ರಮ ಇದೆ ಅಲ್ವಾ. ಒಂದೊಂದು ರೂಪದಲ್ಲಿ ಒಂದೊಂದು ರೀತಿ ಬೇರೆ ಬೇರೆ ಕಾಣಿಸ್ಕೊಳ್ತಾನೆ ಭಗವಂತ. ಒಂದೊಂದು ರೀತಿ ಫಲಗಳನ್ನ ಕೊಡ್ತಾನೆ. ನಮಗೆ ಉಪಾಸನೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಭಗವಂತ ಎಲ್ಲಾ ಒಂದೇ ರೂಪದಲ್ಲೇ ತೋರಿಸೋದಿಲ್ಲ. ಅದಕ್ಕೋಸ್ಕರ ಬೇರೆ ಬೇರೆ ರೂಪಗಳನ್ನ ತೋರಿಸಿ ಅನೇಕ ಅವತಾರಗಳಿಂದ ಅನೇಕ ಮಹಿಮೆಗಳನ್ನ ತೋರಿಸ್ತಾನೆ. ಹಾಗಾಗಿ ಆ ರೀತಿಯಾಗಿ ನಾವು ಭೇದವನ್ನ ಚಿಂತನೆ ಮಾಡಬಹುದು. ಭಿನ್ನವಾಗಿ ಭಗವಂತನ ರೂಪಗಳನ್ನ ಚಿಂತನೆ ಮಾಡಬಹುದು. ಮೂಲತಃ ಭಗವಂತನ ರೂಪಗಳಿಗೆ ಭೇದ ಇಲ್ಲ ಅನ್ನೋದು ಅನುಸಂಧಾನ ಇರಬೇಕಷ್ಟೆ. ಇದು ಚಕ್ರ ಅಂತ ಕರೆದದ್ದು ತಿರುಗತ್ತೆ ಅನ್ನೋ ಕಾರಣದಿಂದ ಅಷ್ಟೇ. ಚಕ್ರ ಅನ್ನೋ ಶಬ್ದಕ್ಕೆ ಸುದರ್ಶನ ಚಕ್ರ ಅಂತ ಅರ್ಥ ಅಲ್ಲ. ಇಲ್ಲಿ ಚಕ್ರ ಅಂತ ಪದ ಬಳಸಿದ್ದು ಕಾರಣ ಕಾಲಚಕ್ರ ತಿರುಗ್ತದಲ್ವಾ, ಹಾಗೆ ಕಾಲವು ಕೂಡ ತಿರುಗ್ತದಲ್ಲ, ಅದಕ್ಕೋಸ್ಕರ ಚಕ್ರ ಅಂತ ಪದ ಬಳಸಿದ್ದು. ಇನ್ನು 14ನೇ ಶ್ಲೋಕದಲ್ಲಿ ತೈರ್ವಂಚಿತೋ ಹಂಸಕುಲಂ ಸಮಾವಿಶನ್ ನರೋಚಯನ್ ಶೀಲಮುಪೈತಿ ವಾನರಂ ಅಂತಿದೆ. ಅಂದ್ರೆ ತೈರ್ವಂಚಿತ, ಯಾರು ಈ ಬಕ್ಕ ಪಕ್ಷಿ, ಆಮೇಲೆ ನೀರು ಹಕ್ಕಿ, ಗಿಡುಗ, ಇವು ವಂಚನೆ ಮಾಡಿ ಹಾರಿ ಹೋಗ್ಬಿಡ್ತಾವೆ. ಅವುಗಳನ್ನ ಹಿಡ್ಕೊಂಡು ಇವರು ವ್ಯಾಪಾರ ಮಾಡಬೇಕು ಅಂತ ಹೊರಟಿರ್ತಾರೆ. ಆದ್ರೆ ಅವು ಏನ್ ಮಾಡ್ತಾವೆ, ಅವರಿಗೆ ಮೋಸ ಮಾಡಿ ಹಾರಿ ಹೋಗ್ಬಿಡ್ತಾವೆ. ಸಾಕ್ಲಿಕ್ಕೆ ಆಗೋದಿಲ್ಲ. ಆವಾಗ ಅದರಿಂದಲೂ ಏನೋ ಹಣ ಸಂಪಾದನೆ ಆಗೋದಿಲ್ಲ ಇವರಿಗೆ. ಅದರಿಂದಲೂ ಏನೋ ಹಣ ಸಂಪಾದನೆ ಆಗದೆ ಇದ್ದಾಗ ಸರಿ ಇವು ಬೇಡ, ಹಂಸಗಳನ್ನ ಸಾಕೋಣ, ಯಾಕೆಂದ್ರೆ ಅವು ಮೋಸ ಮಾಡೋದಿಲ್ಲ. ಹಂಸ ಪಕ್ಷಿಗಳನ್ನ ಸಾಕೋಣ, ಈ ತರ ಮೋಸ ಮಾಡಿ ಹಾರಿ ಹೋಗೋದಿಲ್ಲ ಅವು ಅಂತ ಆಲೋಚನೆ ಮಾಡ್ತಾರೆ. ಆದರೂ ಆ ಹಂಸ ಪಕ್ಷಿಗಳು ಬಹಳ ಸೌಮ್ಯ, ಸಾಧು ಪಕ್ಷಿ, ಒಳ್ಳೆ ಸ್ವಭಾವ, ಅದು ಅವರಿಗೆ ಆಕರ್ಷಕ ಅಂತ ಅನ್ಸೋದಿಲ್ಲ. ಆವಾಗ ಏನ್ ಮಾಡ್ತಾರೆ, ಕಪಿಗಳನ್ನ ಸಾಕ್ತಾರೆ, ಕೋತಿಗಳನ್ನ ಸಾಕ್ತಾರೆ. ಅವು ಸ್ವಲ್ಪ ಆಕರ್ಷಕವಾಗಿ ಕಾಣಿಸ್ತವೆ. ನೋಡೋರಿಗೆಲ್ಲ ಕಪಿಚೇಷ್ಟೆಗಳನ್ನ ನೋಡಿ ಅದರಿಂದ ಹಣ ಸಂಪಾದನೆ ಮಾಡಬಹುದು ಚೆನ್ನಾಗಿ ಅಂತ ಹಂಸ ಪಕ್ಷಿಗಳನ್ನ ಬಿಟ್ಟು, ಶುದ್ಧವಾದ ಹಂಸ ಪಕ್ಷಿಗಳನ್ನ ಬಿಟ್ಟು ಕೋತಿಗಳನ್ನ ಸಾಕ್ತಾರೆ ಅಂತ ಹೀಗೆ ಬಂತು ಕತೆ. ಅದರ ಅಭಿಪ್ರಾಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಏನು ಅಂದ್ರೆ, ಇಲ್ಲಿ ಕಂಕ, ಬಕ, ಗೃಧ್ರ ಅಂತಂದ್ರೆ ಪಾಷಂಡ ದೇವತೆಗಳು, ಕ್ಷುದ್ರ ದೇವತೆಗಳು. ಆ ದೇವತೆಗಳ ಆರಾಧನೆಯನ್ನ ಮಾಡ್ತಾ ಮಾಡ್ತಾ ಅವರು ಮೋಸ ಮಾಡಿಬಿಟ್ರು. ಏನೋ ಫಲ ಕೊಟ್ಟಂಗೆ ಮಾಡಿ ತಾತ್ಕಾಲಿಕವಾದ ಫಲಗಳನ್ನ ಕೊಟ್ಟು ಆಮೇಲೆ ತಿರುಗಿ ಇವರಿಗೆ ಅದರಿಂದ ಅನ್ಯಾಯ ಆಯ್ತು. ಅವರು ತಿರುಗಿ ಇವರಿಗೆ ಮೋಸ ಮಾಡಿಬಿಡ್ತಾರೆ. ಅವು ಹೇಗೆ ವಂಚನೆ ಮಾಡಿ ಹಾರಿ ಹೋಗ್ತಾವೋ ಬಂಕ, ಗರ್ದ್ರ ಮೊದಲಾದವುಗಳು, ಹಾಗೆ ಇವ್ರು ಏನ್ ಮಾಡಿದ್ರು, ಹಾಳು ಮಾಡಿದ್ರು ಇವರನ್ನ. ತಾಭಿಹಿ ಪಾಷಂಡ ದೇವತಾಭಿಹಿ ಆತ್ಮವಂಚಕೈಹಿ ಉರುವಂಚಿತ, ಉರುವಂಚಿತರಾಗಿ ಬಿಟ್ರು, ವಂಚನೆ ಮಾಡಿಕೊಂಡ್ರು. ದುಷ್ಟಶಕ್ತಿಗಳನ್ನ ಪೂಜೆ ಮಾಡಿ ಅದರಿಂದ ಮೋಸ ಹೋದ್ರು. ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಹಾಕಿದ್ರು ಸಾಲದು. ಅವು ಎಷ್ಟು ಪೂಜೆ ಮಾಡಿದ್ರು ಕೂಡ ಇನ್ನೂ ಬೇಕು ಇನ್ನೂ ಬೇಕು ಅಂತ ಬಲಿಗಳನ್ನೆಲ್ಲ ಕೇಳ್ತಾವೆ ದುಷ್ಟಶಕ್ತಿಗಳು. ಅವು ಸ್ವಲ್ಪ ಏನಾದ್ರೂ ನಾವು ವಂಚನೆ ಮಾಡಿಬಿಟ್ರೆ ತಿರುಗಿ ನಮಗೆ ದೊಡ್ಡ ವಂಚನೆ ಮಾಡಿಬಿಡ್ತಾವೆ. ಅವಕ್ಕೆಲ್ಲ ಕ್ರಮವಾಗಿ ಮಾಡಬೇಕು. ಒಂದು ಚೂರೇನಾದ್ರೂ ಹೆಚ್ಚು ಕಡಿಮೆ ಆಯ್ತೋ ನಮ್ಮನ್ನೇ ಆತ್ಮಾಹುತಿ ತಗೊಂಡ್ಬಿಡ್ತಾವೆ, ಸಾಯಿಸೇ ಬಿಡ್ತಾವೆ. ಅವಕ್ಕೆಲ್ಲ ಕೆಲವುಗರೆಲ್ಲ ಹೇಳೋದು ನೋಡಿರ್ಬೋದು ನೀವು, ಇಷ್ಟೇ ಆಗಬೇಕು, ಇಂಥದ್ದೇ ಆಗಬೇಕು,
ವ್ಯತ್ಯಾಸ ಆಗಬಾರ್ದು, ಅದೇ ಟೈಮ್ಗೆ ಬರಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳಿರ್ತಾರೆ. ಅದೇನಾದ್ರು ಸ್ವಲ್ಪ ವ್ಯತ್ಯಾಸ ಆಯ್ತು, ಅವುಗಳಿಗೆ ಇಂತಿಂತ ಬಲಿಯನ್ನ ಕೊಡ್ಲೇಬೇಕು ಅಂತೆಲ್ಲ ಇದೆ. ಆ ಬಲಿ ಕೊಡೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತು, ಸಮಯದಲ್ಲಿ ವ್ಯತ್ಯಾಸ ಆಗೋದಾಗ್ಲಿ ಅಥವಾ ಬೇರೆ ಏನಾರು ಆ ಒಂದು ಕ್ರಮದಲ್ಲಿ ವ್ಯತ್ಯಾಸ ಮಾಡಿಬಿಟ್ರೆ ತಿರುಗಿ ಆ ಮಾಡ್ತಾ ಇರೋನನ್ನೇ ಬಲಿ ತಗೊಂಡ್ಬಿಡ್ತಾವ ದುಷ್ಟಶಕ್ತಿಗಳು. ಅದು ಬಹಳ ಕಷ್ಟ. ಭಗವಂತನ ಆರಾಧನೆಯಲ್ಲಿ ಹಾಗಲ್ಲ. ಎಂಥ ನಾವು ಅಶಕ್ತಿಯಿಂದ ಅಪರಾಧ ಮಾಡಿದರೂ ಕೂಡ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಭಕ್ತನನ್ನ 100 ಅಪರಾಧಗಳಿದ್ರೂ ಕ್ಷಮಾ ಮಾಡ್ತಾನೆ ಭಗವಂತ. ಭಕ್ತಿ ಇರಬೇಕು. ಭಕ್ತಿಯಿಂದ ನಾವು ಮಾಡುವಾಗ ಈ ಕ್ರಮಗಳಲ್ಲಿ ವ್ಯತ್ಯಾಸ ಆದರೂ ಕೂಡ ಅದು ದೊಡ್ಡ ವಿಷಯ ಆಗೋದಿಲ್ಲ. ಭಕ್ತಿ ಮುಖ್ಯ. ಸ್ವಲ್ಪ ಹೆಚ್ಚು ಕಡಿಮೆ ಪದಾರ್ಥಗಳು ಇದ್ರೂ ನಡೀತದೆ. ಆದ್ರೆ ಅವರದ್ದು ಹಾಗಲ್ಲ. ಕ್ಷುದ್ರ ದೇವತೆಗಳಲ್ಲಿ ಅದು ಇಷ್ಟಿಷ್ಟು ಮಾಡಬೇಕು ಅಂತ ಏನು ಕ್ರಮ ಇರ್ತದೆ ಅದನ್ನು ಮಾಡ್ಲೇಬೇಕು. ಆ ಪೂಜೆ ಮಾಡೋದ್ರಲ್ಲಿ ಅವ್ರಿಗೆ ಎಷ್ಟಾದ್ರೂ ಸಾಲೋದಿಲ್ಲ, ಇನ್ನು ಬೇಕು ಅಂತಾರೆ. ಆ ಸಮಯದಲ್ಲಿ ನಾವೇನಾದ್ರೂ ನಮ್ಗೆ ಸಾಧ್ಯ ಇಲ್ಲ ಅಂತ ಸ್ವಲ್ಪ ನಾವು ವಂಚನೆ ಮಾಡಿದ್ರು ಕೂಡ, ಅಶಕ್ತಿಯಿಂದ ಸ್ವಲ್ಪ ವಂಚನೆ ಮಾಡಿದ್ರು ಕೂಡ ಅವರಿಗೆ ತಿರುಗಿ ದೊಡ್ಡ ವಂಚನೆ ಮಾಡಿಬಿಡ್ತಾವೆ. ಅದನ್ನು ಬರೀತಾರೆ ನೋಡಿ. ಆತ್ಮವಂಚಕೈಹಿ ಆತ್ಮ ಸ್ವಯಂ ವಂಚಕಃ ಸಮ್ಯಗ್ ಅಪೂಜಕೋ ಯೇಷಾಂತೆ ಸ್ವಾತ್ಮನಾಂ ಸಮ್ಯಗ್ ಅಪೂಜಿತೈಹಿ ಇತ್ಯರ್ಥಃ. ಆಚಾರ್ಯ, ನೀವು ಈ ಕಾಂತಾರ ಸಿನಿಮಾ ನೋಡಿರ? ಇದು ಒಂದು 6 ತಿಂಗಳು 8 ತಿಂಗಳ ಮುಂಚೆ ಬಂತು. ಈ ತರ ಒಂದು ಮಳಿ ತಗೊಂತಲ್ಲ ಅದು. ಭೂತ ಅದು. ಭೂತ. ಆ ತರ ಬಹು ವಂಚನೆ ಮಾಡ್ತಾವೆ. ಆವಾಗ ಇವರು ಹತಾಶರಾಗಿ, ಇದು ಸಾಧ್ಯ ಇಲ್ಲ, ಇವ್ರನ್ನೆಲ್ಲ ನಾವು ಪೂಜೆ ಮಾಡಿ ಇವರನ್ನ ಒಲಿಸ್ಕೊಳ್ಳೋ ಅಷ್ಟು ಇದು ಕಷ್ಟ ಇದೆ ಅಂತ ಹೇಳಿ ಬ್ರಾಹ್ಮಣರ ಹತ್ರ ಹೋಗ್ತಾರೆ. ಆ ಬಕ ಕಂಕ ಗೃದ್ರಗಳು ಹಾರಿ ಹೋದಾಗ, ಅದರಿಂದಲೂ ಇವರಿಗೆ ಏನು ಹಣ ಸಂಪಾದನೆ ಆಗದೆ ಇದ್ದಾಗ ಹಂಸ ಪಕ್ಷಿಗಳನ್ನ ಹಿಡ್ಕೊಳ್ತಾರೆ. ಹಂಸ ಪಕ್ಷಿಗಳ ಹತ್ರ ಹೋಗ್ಬೇಕು ಅಂತ ಮನಸ್ಸು ಮಾಡ್ತಾರೆ ಅಂತ ಮಾಡಿ ಹೇಳಿದ್ರಲ್ಲ. ಹಾಗೆ ಹಂಸರು ಅಂದ್ರೆ ಪರಮಹಂಸರು, ಸನ್ಯಾಸಿಗಳು, ಸ್ವಾಮಿಗಳು, ಬ್ರಾಹ್ಮಣರು, ಬ್ರಾಹ್ಮಣ ಕುಲದವರು, ಬ್ರಾಹ್ಮಣ ಜಾತಿಯವರನ್ನ ಇಲ್ಲಿ ಹಂಸಕುಲ ಅಂತ ಹೇಳಿದ್ದಾರೆ. ಹಂಸಕುಲದ ಹತ್ರ ಹೋಗ್ತಾರೆ, ಬ್ರಾಹ್ಮಣರ ಹತ್ರ ಹೋಗ್ತಾರೆ. ಇವೆಲ್ಲ ಬೇಡ, ದುಷ್ಟಶಕ್ತಿಗಳನ್ನೆಲ್ಲ ನಾವು ನಂಬೋದು ಬೇಡ, ಬ್ರಾಹ್ಮಣರ ಹತ್ರ ಹೋಗೋಣ, ಬ್ರಾಹ್ಮಣರ ಆರಾಧನೆ ಮಾಡೋಣ ಅಂತ ಮನಸ್ಸೇನೋ ಬರ್ತದೆ. ಆದ್ರೆ ಬ್ರಾಹ್ಮಣರ ಹತ್ರ ಹೋಗಿ ಸರಿಯಾದ ಕ್ರಮದಲ್ಲಿ ಉಪಾಸನೆಯನ್ನ ಮಾಡಿ ಭಗವಂತನ ಆರಾಧನೆ ಮಾಡೋದೇನಿದೆ ಅದು ಅವರಿಗೆ ರುಚಿಸೋದಿಲ್ಲ. ಯಾಕೆಂದ್ರೆ ಶ್ರೌತ ಸ್ಮಾರ್ತ ಕರ್ಮ ಅನುಷ್ಠಾನಗಳನ್ನ ಮಾಡಬೇಕು. ಉಪನಯನ ಮೊದಲಾದಂತಹ ಶ್ರೌತ ಸ್ಮಾರ್ತ ಕರ್ಮಾನುಷ್ಠಾನ ಮಾಡಿಕೊಂಡು ಭಗವಂತನಾದ ಯಜ್ಞ ಪುರುಷನ ಆರಾಧನೆ ಮಾಡಬೇಕು. ಪ್ರತಿ ದಿವಸ ಯಜ್ಞ ನಾಮಕನಾದ ಭಗವಂತನ ಆರಾಧನೆ. ಅವನು ಉಪನಯನ ಮಾಡಿಕೊಂಡಂತಹ ಬ್ರಹ್ಮಚಾರಿಯಾಗಿದ್ರೆ ಅಗ್ನಿ ಕಾರ್ಯ ಮಾಡ್ತಾ ಅಗ್ನಿಯಲ್ಲಿ ಆರಾಧನೆ, ವಿವಾಹ ಮಾಡಿಕೊಂಡಂತಹ ಗೃಹಸ್ಥನಾಗಿದ್ರೆ ಔಪಾಸನಾಗ್ನಿಯಲ್ಲಿ ಅಗ್ನಿ ಕಾರ್ಯ. ಹೀಗೆ ಅಗ್ನಿಯಲ್ಲಿ ಆರಾಧನೆ ಮಾಡೋದು ಭಗವಂತನನ್ನ. ಇದೆಲ್ಲ ಬ್ರಾಹ್ಮಣರ ಸ್ವಭಾವ. ಬ್ರಾಹ್ಮಣರು ಬಹಳ ಸೌಮ್ಯ, ಮೃದು ಸ್ವಭಾವ. ಆ ಹಂಸ ಪಕ್ಷಿಗಳು ಹೇಗೆ ಬಹಳ ಶುದ್ಧ ಸ್ವಭಾವ, ಮೃದು ಸ್ವಭಾವ, ಶೀಲ ನಡತೆಗಳು ಎಲ್ಲ ಬಹಳ ಸುಂದರವಾದದ್ದು ಪಕ್ಷಿಗಳು. ಹಾಗೆ ಬ್ರಾಹ್ಮಣರ ಸ್ವಭಾವ ಅಂತನ್ನೋದು ಬಹಳ ಮೃದು. ಇದು ಅವನಿಗೆ ರುಚಿಸೋದಿಲ್ಲ. ಕೊನೆಗೆ ಏನು ಮಾಡ್ತಾನೆ,
ಕೋತಿಗಳ ಸಹವಾಸ ಮಾಡ್ತಾನೆ ಅಂತ ಹೇಳಿದ್ರಲ್ವಾ. ಕೋತಿಗಳ ಹತ್ರ ಹೋಗ್ತಾನೆ ಅಂತಂದ್ರೆ ಅವುಗಳಿಗೇನು ಇರೋದಿಲ್ಲ. ಇದರಂತೆ ಹಂಸ ಪಕ್ಷಿಗಳಂತೆ ಅವು ಮೃದು ಸ್ವಭಾವ ಅಲ್ಲ. ಕೋತಿಗಳು ಮನಸ್ಸಿಗೆ ಬಂದಂತೆ ಎಲ್ಲಿ ಬೇಕಾದ್ರೂ ತಿಂತಾವೆ, ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ತಾವೆ. ಸ್ವಚ್ಛಂದ ಪ್ರವೃತ್ತಿ. ಹಾಗೆ ಕೋತಿಗಳಂತಂದ್ರೆ ಇಲ್ಲಿ ಶೂದ್ರರ ಸಹವಾಸ ಮಾಡ್ತಾನೆ. ಯಾವುದೇ ಸಂಸ್ಕಾರ ಇಲ್ಲದೆ ಇರತಕ್ಕಂತಹ, ವೇದೋಕ್ತವಾದ ಉಪನಯನ ಮೊದಲಾದಂತಹ ಸಂಸ್ಕಾರ ಶುದ್ಧಿ ಇಲ್ಲದೆ ಇರತಕ್ಕಂತಹ ಶೂದ್ರರ ಸಹವಾಸ ಮಾಡ್ತಾನೆ ಅಂತ ಅರ್ಥ. ಯಜ್ಞಪುರುಷಸ್ಯ ಆರಾಧನಮೇವ ಪುನಃ ತದರೋಚಯನ್ ಶೂದ್ರಕುಲಂ ಭಜತಿ. ಶೂದ್ರಕುಲ ಯಾಕೆ ಅಂತಂದ್ರೆ ಅವರಿಗೆ ಯಾವುದೇ ರೀತಿಯಾದ ಕಟ್ಟುಪಾಡುಗಳು ಇಲ್ಲ, ಬೇಕಾದಾಗೆ ಇರ್ಬೋದು ಅಂತ ಸುಖ ಇದೆ ಅಂತ ತಿಳ್ಕೊಂಡು ಆ ಶೂದ್ರರ ಸಹವಾಸವನ್ನ ಮಾಡ್ತಾನೆ. ಅವರು ಕಪಿಗಳಂತೆ ಅಂತ ಹೋಲಿಸಿದ್ದಾರೆ. ಕಪಿಗಳು ಹೇಗೋ ಹಾಗೆ ಕಪಿ ಜಾತಿಗಳಿಗೆ ಅವು ಕೇವಲ ಸ್ತ್ರೀ ಸಂಘ, ಕುಟುಂಬ ಪೋಷಣೆ ಅದರಲ್ಲೇ ಆಸಕ್ತರಾಗಿರ್ತಾರೆ. ಕಪಿ ಜಾತಿಯಂತೆ ಅವ್ರ ಜೊತೆಗೆ ಸೇರಿ ಇವನು ಕೂಡ ಯಾವುದೇ ವಿಧಿ ನಿಷೇಧಗಳ ಭಯ ಇಲ್ಲದೆ ಸ್ವೇಚ್ಛಾನುಸಾರವಾಗಿ ವಿಷಯ ಸುಖಗಳನ್ನ ಅನುಭವಿಸ್ತಾನೆ. ಬುದ್ಧಿ ಕಳಕೊಂಡು ಪರಸ್ಪರ ಗಂಡು ಹೆಣ್ಣು ಮುಖ ನೋಡ್ತಾ, ಒಬ್ಬರ ಮುಖವನ್ನು ಒಬ್ಬೊಬ್ಬರು ನೋಡ್ತಾ ವಿಷಯ ಸುಖ ಭೋಗಕ್ಕೆ ಬೇಕಾಗಿರ್ತಕ್ಕಂತಹ ಕರ್ಮಗಳೇನಿದ್ದಾವೆ ಅದೇ ಕರ್ಮಗಳಲ್ಲೇ ಆಸಕ್ತರಾಗಿ ಬಿಡ್ತಾರೆ. ಭಗವಂತನ ಆರಾಧನೆಯನ್ನ ಮರ್ತೇ ಬಿಡ್ತಾರೆ. ವಿಷಯ ಸುಖಗಳ ಭೋಗ ಸಾಮಗ್ರಿಗಳು ಏನಿದ್ದಾವೆ ಅವುಗಳ ಬಗ್ಗೆನೆ ಕರ್ಮ ಮಾಡೋದು, ಅದನ್ನೇ ಚಿಂತನೆ ಮಾಡೋದು. ಎಲ್ರೂ ಅದರಲ್ಲೇ ನಿರತರಾಗಿ ಬಿಡ್ತಾರೆ. ಪರಸ್ಪರವಾಗಿ ಒಬ್ಬರ ಮುಖವನ್ನು ಒಬ್ಬರು ನೋಡೋದು. ಕೋತಿಗಳು ಒಂದು ಕೋತಿಯ ಮುಖ ಇನ್ನೊಂದು ಕೋತಿ, ಆ ಕೋತಿ ಮುಖವನ್ನು ಇನ್ನೊಂದು ಕೋತಿ ನೋಡೋ ಹಾಗೆ ನಿರವರೋಧ ಸ್ವೈರೇಣ ವಿಹರನ್, ಯಾವ ಅವರೋಧವೂ ಇಲ್ಲದೆ ಅಂದ್ರೆ ಯಾವ ವಿಧಿ ನಿಷೇಧಗಳ ಭಯವೂ ಇಲ್ಲದೆ ಸ್ವೈರೇಣ ಸ್ವೇಚ್ಛಾಚಾರವಾಗಿ ವಿಹಾರ ಮಾಡ್ತಾ, ಅತಿ ಕೃಪಣ ಬುದ್ಧಿ ಅನ್ಯೋನ್ಯ ಮುಖ ನಿರೀಕ್ಷಣಾದಿ ಗ್ರಾಮ್ಯ ಕರ್ಮಣ ಇವ. ಅನ್ಯೋನ್ಯ ಮುಖ ನಿರೀಕ್ಷಣ, ಅವ್ರ ಮುಖ ಇವ್ರು ನೋಡೋದು, ಇವ್ರ ಮುಖ ಅವ್ರು ನೋಡೋದು. ಗ್ರಾಮ್ಯ ಸುಖ ಏನಿದೆ ವಿಷಯ ಸುಖ, ಆ ವಿಷಯ ಸುಖಕ್ಕೆ ಬೇಕಾಗುವ ಕರ್ಮಗಳನ್ನೇ ಮಾಡ್ತಾ ಮಾಡ್ತಾ ಅದರಲ್ಲೇ ಆಯುಷ್ಯ ಕಳೆದು ಹೋಗ್ಬಿಡತ್ತೆ. ವಿಸ್ಮೃತ ಕಾಲಾವಧಿ ಅಂತ ಅಂದ್ರೆ ಆಯುಷ್ಯದ ಕೊನೆಯ ಕ್ಷಣ ಬರುತ್ತೆ ಅನ್ನೋದನ್ನು ಕೂಡ ಮರ್ತು ಬಿಡ್ತಾನೆ. ಅಲ್ಲೇನಿದೆ ಪರಸ್ಪರ ಅನ್ವೀಕ್ಷಣ ವಿಸ್ಮೃತಾವಧಿ ಅಂತಿದೆ 14ನೇ ಶ್ಲೋಕ ಹಿಂದಿನ ಅಧ್ಯಾಯದಲ್ಲಿ. ಅದನ್ನೇ ಇಲ್ಲಿ ಗ್ರಾಮ್ಯ ಕರ್ಮಣೈವ ವಿಸ್ಮೃತ ಕಾಲಾವಧಿ ಅನ್ಯೋನ್ಯ ಮುಖ ನಿರೀಕ್ಷಣಾದಿ ಗ್ರಾಮ್ಯ ಕರ್ಮಣ ಏವ ವಿಸ್ಮೃತ ಕಾಲಾವಧಿ. ಕಾಲಾವಧಿ ಆಯುಷ್ಯದ ಕೊನೆ ಕ್ಷಣ ಹತ್ತಿರ ಬರೋದನ್ನು ಮರ್ತು ಬಿಡ್ತಾನೆ ಅಂತರ್ಥ. ಆಯುಷ್ಯ ಹೋಗ್ತಾ ಇದೆ, ಅದನ್ನ ಮರೆತು ಕೇವಲ ವಿಷಯ ಸುಖ ಪದಾರ್ಥಗಳನ್ನ ಸಂಪಾದನೆ ಮಾಡೋದ್ರಲ್ಲೇನೆ ಕಾಲ ಕಳೀತಾನೆ. ವಿಷಯ ಸುಖಗಳನ್ನು ಅನುಭವಿಸೋದ್ರಲ್ಲೇ ಒಬ್ಬರ ಮುಖವನ್ನು ಒಬ್ಬರ ಮುಖ ನೋಡ್ಕೊಂಡು ಸ್ವಚ್ಛಂದ ಪ್ರವೃತ್ತಿಯನ್ನ ಮಾಡ್ತಾ ಕೇವಲ ಕುಟುಂಬ ಭರಣ ಮತ್ತು ಪರಸ್ಪರ ಮುಖ ನಿರೀಕ್ಷಣ ಇದರಲ್ಲೇ ಕಾಲ ಕಳೆದು ಬಿಡ್ತಾನೆ. ವಿಧಿ ನಿಷೇಧಗಳಿಗೆ ಭಯವೇ ಇಲ್ಲ. ಸ್ವೇಚ್ಛಾನುಸಾರವಾದ ವಿಷಯ ಸುಖದ ಅನುಭವ. ಸ್ವೈರೇಣ ಅಂದ್ರೆ ಹಾಗೆ ಸ್ವೇಚ್ಛಾ ವಿಹಾರ. ಆದ್ರಿಂದ ವಿಸ್ಮೃತ ಕಾಲಾವಧಿ, ಜೀವಿತ ಅವಧಿಯೇ ಹೋಗಿಬಿಡತ್ತೆ. ಯದಾತು ತಾಭಿಃ ಪಾಷಂಡ ದೇವತಾಭಿಃ ಆತ್ಮವಂಚಕೈಃ ಉರುವಂಚಿತಃ ಬ್ರಹ್ಮಕುಲಂ ಸಮಾವಿಶನ್ ತೇಷಾಂ ಶೀಲಂ ಉಪನಯನಾದಿ ಕರ್ಮಾನುಷ್ಠಾನೇನ ಭಗವತೋ ಯಜ್ಞಪುರುಷಸ್ಯ ಆರಾಧನಮೇವ ಪುನಃ ತದರೋಚಯನ್ ಶೂದ್ರಕುಲಂ ಭಜತಿ
ಅನಿಗಮ ಪರಿಶುದ್ಧಂ ಯಸ್ಯ ಹಿ ಮಿಥುನೀ ಭಾವಃ ಕುಟುಂಬ ಭರಣಂ ಯಥಾ ವಾನರ ಜಾತೇಃ ತತ್ರಾಪಿ ನಿರವರೋಧಃ ಸ್ವೈರೇಣ ವಿಹರನ್ ಅತಿ ಕೃಪಣ ಬುದ್ಧಿಃ ಅನ್ಯೋನ್ಯ ಮುಖ ನಿರೀಕ್ಷಣಾದಿ ಗ್ರಾಮ್ಯ ಕರ್ಮಣ ಏವ ವಿಸ್ಮೃತ ಕಾಲಾವಧಿಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಎರಡು ವಿಷಯದೊಳಗೆ ಒಂದು, ಪರಮಾತ್ಮನ ಪೂಜೆ ಮಾಡೋ ಕಾಲದಲ್ಲಿ ಸ್ವಲ್ಪ ಮಡಿ ಆಚಾರಗಳು ಹಿಂದೆ ಮುಂದೆ ಆದ್ರೂ ಕೂಡ ಕೆಳಗೆ ಅಮ್ಮನೂರಿಂದ ಪ್ರಾರಂಭ ಮಾಡಿ ದೇವತೆಗಳು ಪೂಜೆ ಮತ್ತೆ ಯತಿಗಳು ಪೂಜೆ ಮಾಡೋ ಕಾಲದಲ್ಲಿ ಅನುಷ್ಠಾನಗಳು ತುಂಬಾ ವಿಶೇಷವಾಗಿರಬೇಕು, ಜಾಗೃತ ಇರಬೇಕು ಅಂತ ಒಂದು. ಎರಡನೇದು, ಇವರಿಗಿಂತಲೂ ವಿರುದ್ಧವಾಗಿ ಪರಮಾತ್ಮ ಪೂಜೆಯಲ್ಲಿ ಮಾತ್ರ ವಿಶೇಷವಾಗಿ ಅನುಷ್ಠಾನ ಎಲ್ಲ ಇರಬೇಕು ಅಂತ ಎರಡು ಮಾತುಗಳು ನಾನು ಕೇಳಿದ್ದೇನೆ. ಅದು ಯಾವ್ದು ತಗೊಳ್ಬೇಕು? ಇನ್ನೊಂದ್ಸಲ ಹೇಳಿ. ಪರಮಾತ್ಮನ ಪೂಜೆಯಲ್ಲಿ ಮಾತ್ರ ಪರಮಾತ್ಮನ ಪೂಜೆ, ಅದೇ ಕೃಷ್ಣನ್ ಪೂಜೆ ಮಾಡ್ತೇವೆ ಇಟ್ಕೊಳ್ಳಿ, ಸಾಲಿಗ್ರಾಮ ಪೂಜೆ ಮಾಡೋ ಕಾಲದಲ್ಲಿ ಸ್ವಲ್ಪ ಮಡಿಗಡಿ ಮುಂದೆ ಹೋದರೂ ಕೂಡ ಸಾಲಿಗ್ರಾಮ ಸ್ವಯಂ ಭಕ್ತನಾಗಿರೋ ಕಾರಣ ಅದ್ರಲ್ಲಿ ಮಡಿ ಅನುಷ್ಠಾನ ಸ್ವಲ್ಪ ಕಡಿಮೆ ಇದ್ರು ಕೂಡ ಪರವಾಗಿಲ್ಲ. ಆದ್ರೆ ಮಹಾಲಕ್ಷ್ಮಿ ವರಲಕ್ಷ್ಮಿ ಪೂಜೆ ಆ ಥರ ಎಲ್ಲ ಮಾಡ್ತೇವಲ್ಲ, ಅಲ್ಲಿ ಮತ್ತೆ ಯತಿ ಆರಾಧನೆ ಮಾಡೋ ಕಾಲದಲ್ಲಿ ಅಧಿಕವಾಗಿ ನಾವು ಅನುಷ್ಠಾನ ಇರಬೇಕು, ಮಡಿ ಆಚಾರಗಳೆಲ್ಲ ಇರಬೇಕು ಅಂತ ಒಂದು ಇದೆ. ಇನ್ನೊಂದು, ಇಲ್ಲ ಪರಮಾತ್ಮನೇ ಉತ್ತಮ, ಅವನ ಪೂಜೆನೇ ತುಂಬಾ ನಿಷ್ಠೆಯಿಂದ ಮಾಡಬೇಕು ಅಂತ ಇನ್ನೊಂದು ವರ್ಷಣೆ ಇದೆ. ಇದು ಯಾವುದು ಸರಿ? ನಿಷ್ಠೆ ಅಂತನ್ನೋದು ಎಲ್ಲ ಕಡೆಯಲ್ಲೂ ಇರ್ಲೇಬೇಕು. ಅದ್ರ ಸಂದೇಹಲ್ಲ, ಇದು ಕಂಪ್ಯಾರಿಸನ್ ಮಾಡ್ತೇನೆ ಅಷ್ಟೇನೆ. ಇದು ಎರಡು ಮಾತು ಕೇಳಿದೆ ನಾನು ಚಿಕ್ಕ ವಯಸ್ಸಲ್ಲಿ. ಯಥಾಶಕ್ತಿ ನಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅಷ್ಟು ಶುದ್ಧಿಯಿಂದ ಯಥಾ ಮಿಲಿತೋಪಚಾರ ದ್ರವ್ಯೈಹಿ ಅಂತಾನೆ, ನಮಗೆಷ್ಟು ದ್ರವ್ಯಗಳು ನಮ್ಮ ಕೈಯಿಂದ ಮಾಡ್ಲಿಕ್ಕೆ ಸಾಧ್ಯನೋ ಭಕ್ತಿಯಿಂದ ಮಾಡಬೇಕು ಅನ್ನೋದು ಪ್ರಧಾನ. ಅದರಲ್ಲಿ ಯಾರ ಪೂಜೆ ಆದ್ರೂ ಅಷ್ಟೇ, ಅದು ಭಗವಂತನದ್ದೇ ಆಗಿರ್ಲಿ ಯತಿಗಳದ್ದೇ ಆಗಿರ್ಲಿ. ಈಗ ನಾವು ಯತಿಗಳನ್ನ ಆರಾಧನೆ ಮಾಡುವಾಗ್ಲೂ ಕೂಡ ನಾವು ಒಳಗೆ ಅಂತರ್ಯಾಮಿ ಭಗವಂತನ ವಿವಕ್ಷ ಇಟ್ಕೊಂಡೇ ಮಾಡೋದು, ಭಗವಂತನ ಪ್ರೀತಿಗೋಸ್ಕರನೇ ಮಾಡೋದು. ಹಾಗಾಗಿ ಎಲ್ಲವೂ ಕೂಡ ಭಗವದಾರಾಧನೆ. ಆ ಭಗವದಾರಾಧನೆಯಲ್ಲೇ ಇದೆಲ್ಲ ಸೇರಿತ್ತು. ಹಾಗಾಗಿ ವೃಂದಾವನಕ್ಕೆ ಮಡಿ ಜಾಸ್ತಿ, ಶಾಲಿಗ್ರಾಮಕ್ಕೆ ಮಡಿ ಜಾಸ್ತಿ ಬೇಕಾಗಿಲ್ಲ ಅನ್ನೋ ಈ ವಿಭಾಗವೇ ತಪ್ಪು. ಮಡಿ ಮೈಲಿಗೆ ಅಂತ ಅನ್ನೋದು ಅದು ನಮ್ಮ ಒಳಗೆ ಸಂಬಂಧಪಟ್ಟಿದ್ದು. ಸಾಮಾನ್ಯ ವಿಭಾಗದಲ್ಲಿ ನೋಡಿದಾಗ ಕನ್ಯಾದಾನ ಮಾಡುವಾಗ ನಾವು ಸಾಲಿಗ್ರಾಮ ಸಮೇತ ಕನ್ಯಾದಾನ ಮಾಡ್ತೇವಲ್ಲ, ಆವಾಗ ನಾವು ಪೂಜೆ ಮಾಡೋ ಮಡಿಗೂ ಅಲ್ಲಿ ಕೂಡ ವಸ್ತ್ರ, ಅದು ನೂತನ ವಸ್ತ್ರಗಳಿರುತ್ತೆ ಅಲ್ಲಿಗೆ ವಿಭಾಗದಲ್ಲಿ. ಇಲ್ಲಿ ನಾವು ಮೊದಲ ದಿವಸ ಮಡಿ ಹಾಕೊಂಡು ಅದನ್ನು ಒಣಗಿಸಿ ಅದಕ್ಕೆ ಬೇರೆ ರೀತಿಯಲ್ಲಿ ನಾವು ಮಡಿ ಅನುಷ್ಠಾನ ಮಾಡ್ತೇವೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದಲ್ಲ ನಾವು? ಹೇಳಿದ್ನಲ್ಲ, ಎಲ್ಲ ಅವರವರ ಕ್ರಮಕ್ಕೆ ಬಿಟ್ಟಿದ್ದದೆಲ್ಲ, ಮಾಡ್ಕೊಂಡು ಬಂದಂತಹ ಕ್ರಮಕ್ಕೆ ಸಂಬಂಧಪಟ್ಟಿದ್ದು. ಶಾಲಗ್ರಾಮ ಅಂತ ಅನ್ನೋದು ಯಾವಾಗಲೂ ಮಡಿಯೇ, ಅದು ನಾವು ಮುಟ್ಟಿದ್ರಿಂದ ಮೈಲಿಗೆ ಆಗೋದಿಲ್ಲ. ಸ್ವಯಂ ವ್ಯಕ್ತವಾದಂತಹ ಶಿಲೆಗಳು, ಅದು ನಾವು ಮುಟ್ಟಿದ್ರಿಂದ ಮೈಲಿಗೆ ಆಗೋದಿಲ್ಲ, ಅದು ಮಡಿಯಾಗೇ ಇರುತ್ತೆ. ಆದ್ರಿಂದ ನಾವು ಶುದ್ಧವಾಗಿ ಮಡಿಯಿಂದ ಮುಟ್ಟಬೇಕು ಅಂತ ನಾವು ಇಟ್ಕೋಬೇಕು. ಬೇರೆ ಪ್ರತಿಮೆಗಳಲ್ಲಾಗುವಾಗ ನಾವು ಅದರಲ್ಲಿ ಪೂಜೆ ಮಾಡಿ ಆವಾಹನಾದಿಗಳನ್ನ ಮಾಡೋದ್ರಿಂದ ಅದರಲ್ಲಿ ಹೆಚ್ಚಿನ ಸನ್ನಿಧಾನ ಬರ್ತದೆ. ಹೆಚ್ಚಿನ ಸನ್ನಿಧಾನ ಬಂದಾಗ ಅದನ್ನ ಮತ್ತೆ ನಾವು ಅಶುದ್ಧಿಯಾಗಿ ನಾವು ಅದನ್ನ ಬಳಸಿದ್ರೆ ಆ ಸನ್ನಿಧಾನ ಕಡಿಮೆ ಆಗತ್ತೆ ಅನ್ನೋದಕ್ಕೋಸ್ಕರ ಅದನ್ನ ನಾವು ಶುಚಿಯಾಗಿಯೇ ಮುಟ್ಟುತ್ತಾ ಬರ್ತೇವೆ. ಇದು ಶಾಲಿಗ್ರಾಮ ಆದ್ರೆ ಅದನ್ನ ಮತ್ತೆ ನಾವು ಅಶುಚಿಯಾಗಿ ಮುಟ್ಟಿದ್ರೂ ಕೂಡ ಒಂದು ವೇಳೆ ಸ್ವಲ್ಪ ಶುಚಿಯಾಗಿದ್ದೇವೆ ಅಂತ ನಮ್ಗೆ ಅನಿಸಿದಾಗ್ಲೂ ಕೂಡ ನಾವು ಅದನ್ನೇನಾದ್ರೂ ಸ್ಪರ್ಶ ಮಾಡಿದ್ರೆ ಅದಕ್ಕೆ ಭಂಗ ಆಗೋದಿಲ್ಲ, ಅದರಲ್ಲಿ ಸಾನ್ನಿಧ್ಯ ಕಡಿಮೆ ಆಗೋದಿಲ್ಲ. ಅದಕ್ಕೋಸ್ಕರ ಆ ಪದ್ಧತಿ ಬಂದಿದೆ ಅಷ್ಟೆ. ಆದ್ರೆ ನಮಗೆ ದೋಷ ಅಂತ ಬರ್ತಾ, ನಾವು ಅಶುಚಿಯಾಗಿದ್ದು ಸಾಲಿಗ್ರಾಮ ಸ್ಪರ್ಶ ಮಾಡಿದ್ವಿ ಎಂಬ ದೋಷ ನಮಗೆ ಬರ್ತಲ್ಲ? ಬರುತ್ತೆ. ಅಶುಚಿಯಾಗಿ ಮಾಡಬಾರದು. ಅಶುಚಿ ಆಗಿದ್ದೇವೆ ಅಂತ ನಮಗೆ ಅನಿಸಿದ್ರೆ ಅಂತ ಸಮಯದಲ್ಲಿ ನಾವು ಸ್ವಲ್ಪ ಶುಚಿ ಮಾಡಿಕೊಂಡು ಆಮೇಲೆನೆ ಮಾಡ್ಬೇಕು. ಅದು ನಮಗೆ ಗೊತ್ತಾಗತ್ತೆ. ಶುಚಿ ಅಶುಚಿ ಅಂತ ಅನ್ನೋದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು.
ಅದು ಅವ್ರವ್ರಿಗೆ ಗೊತ್ತಾಗತ್ತೆ. ಅವ್ರ ಮಡಿ ಇದ್ದಾರೋ ಇಲ್ಲೋ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಹೌದೌದು. ಇದೆಲ್ಲ ಹೊರಗಿಂದು ಮಡಿ ಅದೆಲ್ಲ ಸುಮ್ಮನೆ. ಅದೆಲ್ಲ ಹಾ ಹಾ ನಿಜವಾದ ಮಡಿ ಮೈಲಿಗೆ ಅನ್ನೋದು ಒಳಗೆ ಸಂಬಂಧಪಟ್ಟಿದ್ದು. ಅದು ನಮಗ್ ಗೊತ್ತಿರುತ್ತೆ. ಆಯ್ತು ಗುರು, ನಮಸ್ಕಾರ. ಆಚಾರ್ಯ, ಈ ವಿನಾಯಕ ದೃಷ್ಟ ಅಂತ ಹೇಳಿಲ್ಲ ನೀವು. ವಿನಾಯಕರ ಅಂತರಾಮಿ ವಾಯುದೇವರು, ವಾಯುದೇವರ ಅಂತ ವೈಶಾಂಬರ ಪೂಜೆ ಮಾಡಬೇಕು ಎಂಬ ಒಂದು ಮಾತು ನಮ್ಮನ್ನ ಬಿಟ್ಟು ಬೇರೆ ಯಾರು, ಯಾವ ಬ್ರಾಹ್ಮಣರನ್ನು ತಗೊಂಡ್ರು ಕೂಡ ಯಾರಿಗೂ ಆ ಥರ ಅನುಸಂಧಾನ ಇಲ್ಲವೇ ಇಲ್ಲ, ರೈಟ್? ಈ ಅಯ್ಯಂಗಾರಿ ತಗೊಂಡ್ರು ಕೂಡ ಅವರಲ್ಲಿ ಈ ಅನುಸಂಧಾನವೇ ಇಲ್ಲವೇ ಇಲ್ಲ, ರೈಟ್? ಅದಕ್ಕೆ ಕಲಿಯುಗ ಅಂತ ಹೇಳೋದು. ಕಲಿಯುಗದಲ್ಲಿ ತುಂಬಾ ಕಡಿಮೆ ಇದ್ದಾರೆ. ವಿಷ್ಣುನ ಆರಾಧನೆ ಮಾಡತಕ್ಕಂತಹ ವ್ಯಕ್ತಿಗಳು ತುಂಬಾ ಕಡಿಮೆ ಇದ್ದಾರೆ. ಈ ಮಾತನ್ನೇ ಮಧ್ವಾಚಾರ್ಯರು ಅಲ್ಲಿ ಬದ್ರಿಯಲ್ಲಿ ಹೇಳಿದ್ದು. ನನುಹವ್ಯದಾನಮಿವ ನಿಂದ್ಯತೆ ಶುನೇ. ಯಾರು ಇಲ್ಲ ಕಲಿಯುಗದಲ್ಲಿ, ಯೋಗ್ಯರು ಯಾರು ಇಲ್ಲ. ನಾನು ಅಲ್ಲಿಗೆ ಹೋಗಲ್ಲ, ಬೇಡ ಅಂತ. ಇದೇ ಮಾತು. ಆವಾಗ ಇಲ್ಲ, ಕೆಲವರು ಇದ್ದಾರಲ್ಲ, ಈಗ ನಾವು ಕೆಲವರಿದ್ದೇವೆ ನೋಡಿ, ನಮ್ಮಂತಹ ಕೆಲವು ಕೆಲವು ವ್ಯಕ್ತಿಗಳಿದ್ದಾರೆ. ಅವರಿಗೆ ನೀವು ಉಪದೇಶ ಮಾಡಬೇಕು ಹೋಗಿ ಅಂತ ವೇದವ್ಯಾಸ ದೇವರು ಕರುಣೆಯಿಂದ ಕಳಿಸಿದ್ರಿಂದ ನಾವೆಲ್ಲ ಸ್ವಲ್ಪ ಉದ್ಧಾರ ಆಗ್ತಾ ಇದ್ದೇವೆ. ಹಾಗಾಗಿ ಸ್ವಲ್ಪ ಜನ ಇದ್ದಾರೆ, ತುಂಬಾ ಜನ ಮಾಡ್ತಾ ಇಲ್ಲ ಅಂತಂದ್ರೆ ಅದು ಕಲಿಯುಗದ ಭೂಷಣ. ತಲೆ ಕೆಡಿಸ್ಕೊಳ್ಬೇಡ್ರಿ. ನಾವು ಸ್ವಲ್ಪ ಜನದಲ್ಲಿ ನಾವು ಸೇರೋಣ, ಆಚಾರ್ಯರು ತೋರಿಸಿದ ಮಾರ್ಗದಲ್ಲಿ ನಾವು ಹೋಗೋಣ. ರೈಟ್. ಆದ್ರೆ ಹೊರಗೆ ಹೋಗಿ ನಾವು ಎಲ್ಲಿಯೂ ಹೋಗಿ ನಾವು ಯಾವ ಒಂದು ಹೇಳಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳಲಿಕ್ಕೆ ಹೋಗ್ತೀರಿ? ಹೊರಗೆ ಹೋಗಿ ಹೇಳಿದ್ರೆ ಆಗೋದಿಲ್ಲ, ಹೇಳಬಾರ್ದು. ಎಲ್ರೆದ್ರಿಗೂ ಹೇಳೋ ಅಂತದ್ದಲ್ಲ ಇದು. ಇದು ಬಹಳ ಗುಪ್ತವಾದ ವಿಷಯ. ಇದು ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳ್ತಾನಲ್ಲ, ಇದಂ ಗುಖ್ಯತಮಂ ಶಾಸ್ತ್ರಂ. ಇದನ್ನ ಬೇರೆ ಯಾರಿಗೂ ಅವ್ರಿಗವ್ರಿಗೆ ಹೇಳಬೇಡ. ಮದ್ಭಕ್ತಾಯ ನ ಕದಾಚನ ಅಂತ ಹೇಳ್ತಾನೆ. ಅಭಕ್ತಾಯ, ನನ್ನ ಭಕ್ತರು ಯಾರಲ್ವೋ ಅವರಿಗಂತೂ ಖಂಡಿತವಾಗಿಯೂ ಇದನ್ನ ಹೇಳಲೇಬೇಡ ಅಂತಾನೆ. ಅದು ಏನು ಅಂದ್ರೆ ಅದು ನಿಜವಾದ ಅಭಿಪ್ರಾಯ. ಆಚಾರ್ಯ ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಭಗವದ್ಗೀತೆಯ ನಿಜವಾದ ಅಭಿಪ್ರಾಯ ಏನು ಆಚಾರ್ಯ ತಾತ್ಪರ್ಯದಲ್ಲಿ ಮತ್ತು ಭಾಷ್ಯದಲ್ಲಿ ಬರೆದಿದ್ದಾರೆ, ಆ ವಿಷಯವನ್ನ ನಾಭಕ್ತಾಯ ಕದಾಚನ, ಅಭಕ್ತರಿಗೆ ಹೇಳಬಾರ್ದು. ಅವರಿಗೆ ನೀವು ಭಗವದ್ಗೀತೆ ಓದಿದ್ರು ತಪ್ಪಾಗೇ ಅರ್ಥ ಆಗ್ತದೆ. ಅವರಿಗೆ 108 ಜನ 108 ತರ ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದೆಲ್ಲ ಅವ್ರವ್ರ ಯೋಗ್ಯತಾನುಸಾರ ಅವ್ರವ್ರ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳಿಕ್ ಹೋಗ್ಬೇಡಿ ಅಂತಾನೆ ಕೃಷ್ಣ. ಇದು ನಿಜವಾದ ಅಭಿಪ್ರಾಯ ಏನಿದೆ ಅದು ಭಕ್ತರಿಗೆ ಮಾತ್ರ ಗೊತ್ತಾಗುವಂಥದ್ದು, ಅವ್ರಿಗೆ ಮಾತ್ರ ರುಚಿಸ್ತದೆ. ನೀವು ಹೇಳಲಿಕ್ಕೆ ಹೋದ್ರೂ ರುಚಿಸೋದಿಲ್ಲ ಅವರಿಗೆ, ಬಿಟ್ಬಿಡ್ರಿ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳ್ತಾರಲ್ಲ ಅವ್ರಿಗೆ ಹೇಳಿ. ನಮಸ್ಕಾರ ಗುರುಗಳ. ಒಂದೇ ಒಂದು ಸಣ್ಣ ಪ್ರಶ್ನೆ ಇದರಲ್ಲಿ. ನಿರವರೋಧ ಬಂದು 14 ರಹಿತ ಅನಿವಾರಣ ಇತಿ ಬಳಗಿದ್ದಾರೆ. ಇದರಲ್ಲಿ ಒಂದು ನಿರವರೋಧೋ ವಿಧಿ ನಿಷೇಧಾದಿ ರೂಪ ಪ್ರತಿಬಂಧ ರಹಿತ ಸ್ವೈರ ಸ್ವೇಚ್ಛ ವಿರಹನ್ ಕ್ರೀಡನ್. ಸೊ ಇಲ್ಲಿ ಅದು ಪ್ರಕಾಶ ಎಲ್ಲ ಒಂದು ಜನರಲ್ ಆಗಿ ಹೇಳಿದ್ದಾರೆ. ಇದೆಲ್ಲ ಮಾತ್ರ ಒಂದು ಬಾರ್ಯಾರಹಿತ ಒಂದು ಆ ಎಕ್ಸಾಂಪಲ್ ಮಟ್ಟು ತಗೊಂಡಿದ್ದಾರೆ. ಅದು ಯಾಕೆಂದ್ರೆ ವಾನರ ಮಟ್ಟು ಆಗಿಲ್ವಾ? ಯಾವುದೇ ಒಂದು ಮೃಗ ತಕೊಂಡ್ರೆ ಕೂಡ ಅದೆಲ್ಲ ಬಂದು ಅಂತತ್ರ ಇದೆ ಅಲ್ವಾ? ವಾನರ ಮಣ್ಣು ಯಾಕೆ ಅದು ಒಂದು ಉದಾಹರಣೆ ಏಕೆ ತಗೋಬೇಕು? ಇದು ಒಂದು ಬಾರ್ಯಾರಹಿತ ಮಾತ್ರ ಒಂದು ಇಲ್ಲಿ ಏನು ಹೇಳಬೇಕು? ಅದು ಬಾರ್ಯಾರಹಿತ ಅನಿವಾರಣ ಅಂತ ಅಂದ್ರೆ, ಮನೆಯಲ್ಲಿ ಒಬ್ಬ ಹೆಂಡತಿ ಅಂತ ಹೇಳಿ ನಾವು ಒಂದು ಕ್ರಮದಿಂದ ಆಚರಣೆಯಲ್ಲಿ ವಿವಾಹ ಮಾಡಿಕೊಂಡು ಹೆಂಡತಿಯನ್ನ ಪೋಷಣೆ ಮಾಡುವಂತಹ ಒಂದು ಜವಾಬ್ದಾರಿಯಲ್ಲಿದ್ವಿ ಅಂದ್ರೆ, ಆವಾಗ ಅಧರ್ಮಾಚರಣೆಯನ್ನ ಮಾಡೋದು ಅಷ್ಟು ಸುಲಭದ ಮಾರ್ಗ ಆಗೋದಿಲ್ಲ. ಹೆಂಡತಿ ಇದ್ಲು ಅಂದ್ರೆ ಒಂದು ಅವರೋಧ ಇರ್ತದೆ, ತಡೆ ಇರ್ತದೆ.
ಯಾವ್ದ್ರಲ್ಲಿ ಅಧರ್ಮ ಮಾಡ್ಲಿಕ್ಕೆ ಒಂದು ತಡೆ, ಭಯ, ಒಂದು ಜವಾಬ್ದಾರಿ ಇರ್ತದೆ. ಅದಕ್ಕೆ ನಿರವರೋಧ ಅಂದ್ರೆ ಭಾರ್ಯಾರಹಿತ, ಹೆಂಡತಿ ಇಲ್ಲ ಅಂತಾಗಿಬಿಟ್ರೆ ಸ್ವಚ್ಛಂದ ಪ್ರವೃತ್ತಿ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಂಗಾಗ್ತದೆ ಅನ್ನೋ ಕಾರಣದಿಂದ ಆ ರೀತಿ ಅರ್ಥ ಬರೆದಿದ್ದಾರೆ. ನಿರವರೋಧ ಭಾರ್ಯಾರಹಿತ ಅಥವಾ ಅನಿವಾರಣ ಅಂತ ಇಟ್ಟುಕೊಳ್ಳಿ. ಬರೀ ಹೆಂಡತಿ ಮಾತ್ರ ಅಲ್ಲ, ಯಾವುದೇ ನಿವಾರಣೆಗಳು ಕೂಡ ಇಲ್ಲ ನಿಯಮಗಳು ಕೂಡ ಇಲ್ಲದೆ ಇರೋದು ಅನಿರೋಧ ನಿರವರೋಧ ಅಂತ ಎರಡು ಅರ್ಥ ಬರೆದಿದ್ದಾರೆ ವಿಜಯಧ್ವಜ ತೀರ್ಥರು. ಓಕೆ. ಇನ್ನೊಂದೇನು, ನಿರವರೋಧೋ ವಿಧಿ ನಿಷೇಧಾದಿ ರೂಪ ಪ್ರತಿಬಂಧ ರಹಿತ ಅಂತ ಅದನ್ನು ಬರೆದಿದ್ದಾರೆ. ವಿಧಿ ನಿಷೇಧ ಯಾವುದೇ ರೀತಿ ಪ್ರತಿಬಂಧ ಇರೋದಿಲ್ಲ ಅಂತ ಯಾದವಾರ್ಯರು ಕೂಡ ಅದನ್ನು ಬರೆದಿದ್ದಾರೆ. ಅದೇ ಪ್ರಧಾನ. ನಿರವರೋಧ ಅನ್ನೋ ಶಬ್ದಕ್ಕೆ ವಿಧಿ ನಿಷೇಧಾದಿ ಯಾವುದೇ ಪ್ರತಿಬಂಧ ಇಲ್ಲದೆ ಇರೋದು, ಅದಕ್ಕೆ ಕಾರಣ ಈ ತರನು ಇಟ್ಟುಕೊಳ್ಬೇಕು ಅಂತ ಬರೆದಿದ್ದಾರೆ ಅಷ್ಟೇ. ಓಕೆ ಓಕೆ ಓಕೆ. ನಮಸ್ಕಾರ ಗುರುಗಳೇ. ಇಲ್ಲ, ಒಂದೊಂದು ಅಷ್ಟು ಡೀಪ್ ಆಗಿದೆ ಎಲ್ಲ ಅದು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ.